ಎಷ್ಟು ವರ್ಷ ಇದ್ರೇನು ಆರ್ ಸಿ ಬಿನೇ ಮೇಡಮ್, ಈ ಸತಿನೂ ಆರ್ ಸಿ ಬಿನೇ ಗೆಲ್ಲತ್ತೆ. ಏನು ಚಾನ್ಸೇ ಇಲ್ಲ, 100 ಇಲ್ಲ 500% ಗೆಲ್ತಾರೆ. ಫುಲ್ ಜೋಸ್ ಮೇಡಮ್, ಅಂಗಡಿ ರಜಾ, ಎಲ್ಲ ರಜಾ ಇವತ್ತು. ಅಲ್ಲಾಗೆ ಬಂದೆ ಎಲ್ಲ ಒಂದೇ, ಈ ಸಲ ಕಪ್ ಪಕ್ಕ ನಮ್ದೆ. ಪಂಜಾಬ್ ಕಿಂಗ್ಸ್ ಅವರು ಆರ್ ಸಿ ಬಿ ಹುಲಿಗಳನ್ನ, ಅದರಲ್ಲೂ ಕಿಂಗ್ ಕೊಹ್ಲಿನ ಮಾತ್ರ ಕೆಣಕ್ಬೇಡಿ. ಇವತ್ತು ಅಬ್ರ ಅಂತೂ ಪಕ್ಕ. ಈ ವಿಜಯ್ ಮಲ್ಯ ಕಟ್ಟಿರ್ತಕ್ಕಂಥ ಆರ್ ಸಿ ಬಿ ಟೀಮ್ನ ಯಾರೇನು ಮಾಡೋಕ್ಕಾಗಲ್ಲ, ಅಭಿಮಾನಿಗಳನ್ನ ಯಾರು ಕುಗ್ಸಕ್ಕಾಗಲ್ಲ. ಈ ಜೋಶ್ ಯಾವಾಗಲೂ ಹಿಂಗೆ ಇರುತ್ತೆ ಮೇಡಮ್. ನಮ್ಮ ಟೀಮ್ ಏನು ಬ್ಯಾನ್ ಆಗಿರೋ ಟೀಮ್ ಅಲ್ಲ, ಯಾವತ್ತು ಯಾವ ಬ್ಯಾನ್ ಆಗಿಲ್ಲ. ಗೆಲ್ಲಿ ಆರ್ ಸಿ ಬಿ ಫಾರ್ ಎವರ್. ಈ ವರ್ಲ್ಡ್ ಕಪ್ ಇವತ್ತು ನಡೀತಾ ಇದೆ ಅನ್ನೋ ರೀತಿ ಇವತ್ತು ಕ್ರೇಜ್ ಉಟ್ಕೊಂಡಿದೆ. 12 ಗಂಟೆ ಮೇಲೆ ಪಟಾಕಿ ಹಬ್ಬರ ಫುಲ್ ಜೋರು. 18 ವರ್ಷಗಳ ಕನಸು ನನಸಾಗುವ ಸಮಯ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ವರ್ಷ ಇದ್ರೇನು ಆರ್ ಸಿ ಬಿನೇ ಮೇಡಮ್, ಈ ಸತಿನೂ ಆರ್ ಸಿ ಬಿನೇ ಗೆಲ್ಲತ್ತೆ. ಏನು ಚಾನ್ಸೇ ಇಲ್ಲ, 100 ಇಲ್ಲ 500% ಗೆಲ್ತಾರೆ. ಎಷ್ಟು ಜೋಶಲ್ಲಿ ಇದ್ದೀರಾ ಇವತ್ತು? ಫುಲ್ ಜೋಸ್ ಮೇಡಮ್, ಅಂಗಡಿ ರಜಾ, ಎಲ್ಲ ರಜಾ ಇವತ್ತು. ನೋಡಿ ಅಲ್ಲಿ ಮ್ಯಾಚ್ ಆಡ್ತಾ ಇದ್ದಾರೆ, ಈ ಸ್ಟೇಡಿಯಂ ಹತ್ರ ಬಂದಿದ್ದೀವಿ. ಯಾವ ಖುಷಿಗೋಸ್ಕರ? ಫುಲ್ ಖುಷಿ ಇದೆ ಮೇಡಮ್. ನಮ್ಮ ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ, ಪಕ್ಕಾ ಗೆಲ್ತಾರೆ ಈ ಸತಿ. 18 years ಇಂದ ವೇಟ್ ಮಾಡ್ತಾ ಇದೀರಿ, ಈ ಸತಿ ಪಕ್ಕ ಆಗುತ್ತೆ. ಪಕ್ಕ ಆಗುತ್ತೆ ಮೇಡಮ್. ಹೊಸ ಅಲ್ಲಾಗೆ ಬಂದೆ ಎಲ್ಲ ಒಂದೇ, ಈ ಸಲ ಕಪ್ ಪಕ್ಕ ನಮ್ದೆ. 100% 200% ಈ ದಬ್ಬ ಸೆಂಚುರಿ ಹೊಡಿತಾನೆ ಈ ವಿರಾಟ್ ಕೊಹ್ಲಿ. ಜೆರ್ಸಿ ನಂಬರ್ 18 ಇಯರ್ ಅಧ್ಯಾಯ, ಹೊಸ ಅಧ್ಯಾಯ, ಹೊಸ ಬಾಕ್ಸ್ ಮಾಡಿದ್ದಾರೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇವಾಗ ಸೆಂಚುರಿ ಮಾಡಿಸ್ತಾನೆ ವಿರಾಟ್ ಕೊಹ್ಲಿ ಅವರು. ಸ್ಟ್ಯಾಂಡಿಂಗ್ ಅಲ್ಲಿ ಕೊಡ್ತಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ. ಈ ಸಲ ಕಪ್ ನಮ್ದೆ. ಜೈ ಆರ್ ಸಿ ಬಿ. ಹೇಳಿ. 9 ವರ್ಷ ಆದ್ಮೇಲೆ ಫೈನಲ್ಸ್ ಬಂದಿದೆ ಅಲ್ವಾ? ಹೇಳಿ. ಈ ಸಲ ಗೆಲ್ಲುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? 200 ಅಲ್ಲ, 1000% ಈ ವರ್ಷ ಕಪ್ ಹೊಡಿಲಿಲ್ಲ ಅಂದ್ರೆ ನಾನು ದೇವರಾಣೆಗೂ ಇನ್ ಯಾವ ಮ್ಯಾಚ್ ನೋಡಕ್ ಬರೋದಿಲ್ಲ. ಬೆಂಗಳೂರು ಇದಪ್ಪ ಕಪ್ ಹೊಡೆದೇ ಹೊಡಿತದೆ. ಎಲ್ಲಾರ ಜನ ಕನಸು ಮಾಡೇ ಮಾಡುತ್ತೆ. ನಾಳಕ್ಕೆ ಬಂದೇ ಬರ್ತಾರೆ ವಿರಾಟ್ ಕೊಹ್ಲಿ ಬಾಸ್ ಇವ್ರು ಎಲ್ಲರೂ ಬಂದು ಇಲ್ಲಿ ಸ್ಟ್ಯಾಂಡಿಂಗು ಪರ್ಫಾರ್ಮೆನ್ಸ್ ಹೆಂಗ್ ಆಡೋರು ಅಂತ ಇಡೀ ಕಪ್ಪು ತೋರಿಸ್ತಾರೆ. ಇಡೀ ರಾಜ್ಯ ಎದ್ದು ನಿಲ್ಲುವ ಸಾಧ್ಯ ಇವತ್ತು ಮಾಡೇ ಮಾಡ್ತದೆ. ಜೈ ಆರ್ ಸಿ ಬಿ. 18 ಇಯರ್ ಆಗೈತೆ, ಹೊಸ ಅಧ್ಯಾಯ. ಏನು ಇವತ್ತು ನೋಡ್ತಾ ಇದೆ, ಒಂದು ವರ್ಲ್ಡ್ ಕಪ್ ಕ್ರಿಕೆಟ್ ಟ್ರೆಂಡ್ ಇವತ್ತು ಆಗಿದೆ. ಆರ್ ಸಿ ಬಿ ಟೀಮ್ ಅಂದರೆ ಬೆಂಗಳೂರಿಗೆ ಮಾತ್ರ ಅಲ್ಲ, ಕರ್ನಾಟಕ ಪೂರ್ತಿ ಇವತ್ತು ನಿಂತು ಕೂತ್ಕೊಂಡು ಎಲ್ಲ ಕಡೆನೂ ಒಂದು ಹಬ್ಬ ಅಂದರೆ ಏನಂದರೆ ಒಂದು ಯುಗಾದಿ ಹಬ್ಬನೋ ಇಲ್ಲ ಯಾವುದೋ ಒಂದು ಹಬ್ಬ ಸಡಗರ ಥರ ಇವತ್ತು ನಿಂತ್ಕೊಂಡು ನೋಡ್ತಾ ಇದೆ. ಆದರೆ ದಯವಿಟ್ಟು ನಾವು ಹೇಳೋದು, ಪಂಜಾಬ್ ಕಿಂಗ್ಸ್ ಅವರು ಆರ್ ಸಿ ಬಿ ಹುಲಿಗಳನ್ನ, ಅದರಲ್ಲೂ ಕಿಂಗ್ ಕೊಹ್ಲಿನ ಮಾತ್ರ ಕೆಣಕ್ಬೇಡಿ. ಇವತ್ತು ಅಬ್ರ ಅಂತೂ ಪಕ್ಕ. ಕಿಂಗ್ ಕೊಹ್ಲಿ ಅಂತೂ ಇವತ್ತು ನಂಬರ್ 18 ಇಯರ್ಸ್ಗೆ ಇವತ್ತು ನಮ್ಮ ಕಪ್ ಸಿಗ್ತಾ ಇದೆ ಅಂದರೆ ನಮಗೆ ಕಿಂಗ್ ಕೊಹ್ಲಿಯಿಂದನೇ ಆಗುತ್ತೆ. ಆದರೆ ಆಲ್ ಆಫ್ ಟೀಮ್ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಚೆನ್ನಾಗಿ ಆಡ್ಬಿಟ್ಟು ನಮಗೆ ಒಂದು ಇವತ್ತು ಆರ್ ಸಿ ಬಿ ಕಪ್ಪು ಏನು IPL ಕಪ್ಪು ನಮಗೆ ಕೊಟ್ಬಿಟ್ರೆ ಅಂತೂ ನಿಜವಾಗ್ಲೂ ನಾವು ಫುಲ್ ಬಿಂದಾಸ ಖುಷಿಯಾಗಿರ್ತೀವಿ. ನಾಳೆ ಅಂತೂ ಬಿಂದಾಸ ಪಾರ್ಟಿ ಮಾಡ್ಬಿಡ್ತೀರಿ. ಆರ್ ಸಿ ಬಿಗೆ ಗುಜರಾತ್ ಅಲ್ಲಿ ನಡೀತಾ ಇದೆ ಏನೋ ಸ್ಟೇಡಿಯಂ ಅಲ್ಲಿ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರನೂ ನಾವು ಪಾರ್ಟಿ ಮಾಡಬೇಕು, ಒಂದು ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಷನ್ ಮಾಡಬೇಕು ಅನ್ಕೊಂಡಿದೀವಿ. ಆರ್ ಸಿ ಬಿಗೆ ಜೈ. ಈ ಸಲ ಕಪ್ಪು 1000% ನಮ್ದೆ. ಆರ್ ಸಿ ಬಿಗೆ ಜೈ. ಮೇಡಮ್, ಮಳೆ ಬರ್ಲಿ, ಬಿಸಿಲು ಬರ್ಲಿ, ಬೆಂಕಿ ಬರ್ಲಿ, ಮೇಲಿಂದ ಏನ್ ಬೇಕಾದ್ರೂ ಬರ್ಲಿ, ಮ್ಯಾಚ್ ಮಾತ್ರ ನಡೆಸ್ತಾರೆ. ಎಲ್ಲರೂ ಪ್ರತಿಯೊಬ್ರು ಕಾತುರದಿಂದ ಕಾಯ್ತವ್ರೆ. ನಮ್ಮ ಎಲ್ಲ ಸಿಂಹಗಳು ರೆಡಿಯಾಗಿ ನಿಂತಿದೆ. ಒಂದು ಜೋಶು ಹೆಂಗಿದೆ ಅಂದ್ರೆ, ಆರ್ ಸಿ ಬಿ ಅಂದ್ರೇನೆ ಒಂದು ಜೋಶ್ ಅಂದ್ರೇನೆ ಒಂದು ಆರ್ ಸಿ ಬಿ. ಇಷ್ಟು ವರ್ಷ ಕಪ್ ಹೊಡೆದಿಲ್ಲ ಅಂದ್ರೂ ನಮ್ಮ ಏನು ಅಭಿಮಾನಿಗಳ ಸಡಗರ, ಒಂದು ಕ್ರೇಜ್ ಏನಿದೆ ಯಾವತ್ತೂ ಕಮ್ಮಿ ಆಗಲ್ಲ. ಇನ್ನೂ 100 ವರ್ಷ ಹೋದ್ರು ಕೂಡ ಈ ವಿಜಯ್ ಮಲ್ಯ ಕಟ್ಟಿರ್ತಕ್ಕಂಥ ಆರ್ ಸಿ ಬಿ ಟೀಮ್ನ ಯಾರೇನು ಮಾಡೋಕ್ಕಾಗಲ್ಲ, ಅಭಿಮಾನಿಗಳನ್ನ ಯಾರು ಕುಗ್ಸಕ್ಕಾಗಲ್ಲ. ಈ ಜೋಶ್ ಯಾವಾಗಲೂ ಹಿಂಗೆ ಇರುತ್ತೆ ಮೇಡಮ್. CSK ಅವರು 5 ಸಲ ಅವ್ರದ್ದಾಗಿದೆ ಕಪ್ಪು. ಅದೇ ಯಾವಾಗಲೂ ಲಾಲಿಪಾಪ್ ಅವತ್ತಿದ್ರು ಆರ್ ಸಿ ಬಿ ಅಂತ ಹೇಳ್ತಿದ್ರೆ ಮೇಡಮ್, ಲಾಲಿಪಾಪ್ ಅಂತ ಬೇಡ. ನಮ್ಮ ಟೀಮ್ ಏನು ಬ್ಯಾನ್ ಆಗಿರೋ ಟೀಮ್ ಅಲ್ಲ, ಯಾವತ್ತು ಯಾವ ಬ್ಯಾನ್ ಆಗಿಲ್ಲ. ಗೆಲ್ಲಿ ಆರ್ ಸಿ ಬಿ ಫಾರ್ ಎವರ್. ಬ್ಯಾನ್ ಆಗಿರೋ ಟೀಮ್ಗಳ ತರ ನಮ್ಮ ಟೀಮ್ ಅಲ್ಲ, ಆರ್ ಸಿ ಬಿನ ಒಂದು ದೊಡ್ಡ ಇದು ಮೇಡಮ್ ನಮಗೆ. ಮೇಡಮ್, ಇವತ್ತು ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಂತಾರೋ, ಬ್ಯಾಟಿಂಗ್ ತಗೊಂತಾರೋ, ಏನ್ ಬೇಕಾದ್ರೂ ಎಲ್ಲ ಅವ್ರಿಗೆ ಬಿಟ್ಟಿತ್ತು. ಹೆಂಗಾದ್ರೂ ಮಾಡಿ ನಮಗ್ ಕಪ್ ಗೆದ್ಕೊಂಬಂದ್ ಕೊಡ್ಲಿ ಮೇಡಮ್, ಅಷ್ಟೇ ನಮಗ್ ಬೇಕಾಗಿರೋ. ನಾನು ನೋಡಿದ್ರೆ ಚೇಂಜಿಂಗ್ ಮಾಡ್ತಾರೆ ಆರ್ ಸಿ ಬಿ. ಹೋದಪ್ಪ 230 ಹೊಡೆದಿದ್ರು, ಬಿಸಾಕಿದ್ರು. ಜಿತೇಶ್ ಶರ್ಮಾ ಒಬ್ಬನೇ ಸ್ಟ್ಯಾಂಡಿಂಗ್ ಆಡೋನೆ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಚೇಂಜಿಂಗ್ ಸಿಗ್ತಾ ಅಂದ್ರೆ ಅವನು ಕಾಯ್ತಾ ಇದ್ದಾನೆ. ಸೆಂಚುರಿ ಮಾಡ್ತಾರೆ. ಈ ಸಲ ಕಪ್ ನಮ್ದಿಯೇ. 18 ಇಯರ್ಸ್ ಕನಸು ಮಾಡ್ತಾರೆ. ಬೌಲರ್ ಆಗ್ಲಿ, ಬ್ಯಾಟ್ಸ್ಮನ್ ಆಗ್ಲಿ, ಆಲ್ರೌಂಡರ್ ಪ್ಲೇಯರ್ಸ್ ಪ್ರತಿಯೊಬ್ರು, ಕೋಚರ್ ಆಗ್ಲಿ, ನಮ್ಮ ಏನ್ ಟೀಮ್ಗೆ ಯಾರ್ಯಾರು ಪ್ರೋತ್ಸಾಹ ಮಾಡ್ತಾವ್ರೆ ಪ್ರತಿಯೊಬ್ಬರಿಗೂ ಮೇಡಮ್ ನಾನು ವಿಶ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಆಲ್ ದ ಬೆಸ್ಟ್ ಮೇಡಮ್.
ಅರ್ಕೆ ಹೊತ್ಕೊಳ್ಳೋದಿರ್ಲಿ ಮೇಡಮ್, ಪ್ರತಿಯೊಬ್ರು ಹೋಮ ಮಾಡಿಸ್ತವ್ರೆ, ಪಾದಯಾತ್ರೆ ಮಾಡ್ತಾವ್ರೆ, ಒಬ್ಬೊಬ್ರು ಸೈಕಲ್ ಅಲ್ಲಿ ಇಲ್ಲಿಂದ ಎಲ್ಲೆಲ್ಲೋ ಓಡ್ತಾ ಇದಾರೆ. ಇದೆಲ್ಲಾನು ನೋಡಿದ್ರೆ ನಮ್ಗೆ ಏನೋ ಒಂದು ಉತ್ಸಾಹ, ಈ ವರ್ಲ್ಡ್ ಕಪ್ ಇವತ್ತು ನಡೀತಾ ಇದೆ ಅನ್ನೋ ರೀತಿ ಇವತ್ತು ಕ್ರೇಜ್ ಉಟ್ಕೊಂಡಿದೆ. ಜೈ RCB ಮೇಡಮ್. ಮೇಡಮ್ ಇಡೀ ಕರ್ನಾಟಕ ಇಲ್ಲ, ಇಡೀ ವರ್ಲ್ಡ್ ಇವತ್ತು ಮಲ್ಗಲ್ಲ, RCBನೇ ಗೆಲ್ಲೋದು ಏನಾದ್ರೂ ಆಗ್ಲಿ. RCB ನಂಬರ್ 1. ಇವತ್ತು 12 ಗಂಟೆ ಮೇಲೆ ಪಟಾಕಿ ಹಬ್ಬರ ಫುಲ್ ಜೋರು, ಎಲ್ಲರ ಆಡ್ಲಿ. ನರೇಂದ್ರ ದೊಡ್ಡ ಮಟ್ಟಕ್ಕೆ ಏನ್ ಇವತ್ತು ಕ್ರೇಜ್ ಇವತ್ತು ಉಟ್ಕೊಂಡಿದೆ ಅಂದ್ರೆ, ಇಂಡಿಯಾ ಪಾಕಿಸ್ತಾನ್ ಟೀಮ್ ಏನ್ ನಡೆಯುತ್ತೆ ಮ್ಯಾಚು, ಇಡೀ ವರ್ಲ್ಡ್ ಕುತ್ಕೊಂಡು ನೋಡುತ್ತಂತ ಆ ಎರಡು ಟೀಮ್ ಮ್ಯಾಚ್ನ. ಆದ್ರೆ ಅದೇ ರೀತಿ RCB ಮ್ಯಾಚ್ನ ಇವತ್ತು ದೊಡ್ಡ ಮಟ್ಟಕ್ಕೆ ನೋಡ್ತಾರೆ ಮೇಡಮ್, ಇಡೀ ವರ್ಲ್ಡ್ ನೋಡ್ತಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕ್ರಿಸ್ ಗೇಲ್, ನಮ್ಮ ತಂಡದಲ್ಲಿ ಆಡ್ಬಿಟ್ಟು ಹೋದಂತ ಕ್ರಿಸ್ ಗೇಲ್ ಬಂದಿದ್ದಾರೆ. ಆಮೇಲೆ AB de Villiers, ನಮ್ಮ ಆಪತ್ ಬಾಂಧವ 360 ಡಿಗ್ರಿ ಯಾರು ಅಂದ್ರೆ AB de Villiers. ಅವರು ಮೊದಲೇ ಅನೌನ್ಸ್ ಮಾಡಿದ್ರು, ಏನಾದರೂ RCB ಫೈನಲ್ಸ್ಗೆ ಬಂದರೆ ನನ್ನ ಫ್ಯಾಮಿಲಿ ಸಮೇತ ನಾನು ಬರ್ತೀನಿ ಏನು ಮ್ಯಾಚ್ ನೋಡೋದಕ್ಕೆ ಅಂತ. ಅದೇ ರೀತಿ ಅವ್ರ ಮಾತನ್ನ ಅವ್ರು ಉಳಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಬಂದಿರೋ ಹುಮ್ಮಸ್ ನೋಡಿದ್ರೆ 100 ಅಲ್ಲ 1000% RCB ಇವತ್ತು ವಿನ್ ಮೇಡಮ್. ನೈಟ್ ಅಂತೂ ಫುಲ್ ಹಬ್ಬ ಮಾಡೇ ಮಾಡ್ತೀವಿ. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಒಬ್ರು ಪತ್ರ ಬರೆದಿದ್ರು, ನಮ್ಗೆ ದಯಮಾಡಿ ಒಂದಿನ ರಜಾ ಕೊಡಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಈಗಲೂ ನನ್ನ ಕಡೆಯಿಂದನೂ ಕೇಳ್ಕೊಂತೀನಿ, ನಾವು ಕಾಂಗ್ರೆಸ್ ಪಕ್ಷನೇ, ಸಿದ್ದರಾಮಯ್ಯ ಅವ್ರಿಗೆ ನಾವು ಕೇಳ್ಕೊಂತೀವಿ, DK ಶಿವಕುಮಾರ್ ಸಾಹೇಬ್ರು ಕೇಳ್ಕೊಂತೀವಿ. ನಾಳೆ ಪ್ರತಿಯೊಂದು ಆಫೀಸರ್ಗಳಿಗೆ ಎಲ್ಲ ಟೀಮ್ಗಳಿಗೆ ಏನೇನಿದೆ RCB ಫಾಲೋವರ್ಸ್ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ದಯವಿಟ್ಟು ನಿಮ್ಮನ್ನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸರ್. RCB ಕಡೆ ತಂಡದ ಅಭಿಮಾನಿಗಳ ಕಡೆಯಿಂದ ಮತ್ತೊಮ್ಮೆ ನಿಮ್ಮನ್ನು ಬೇಡ್ಕೊತಾ ಇದ್ದೀವಿ ಸರ್, ದಯವಿಟ್ಟು ನಮ್ಗೆ ಏನಾದರೂ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶ ಕೊಡಿ. ಆಮೇಲೆ ಮುಖ್ಯವಾಗಿ ದಯಮಾಡಿ ನೈಟ್ ಪಾರ್ಟಿಗಳು ಮಾಡ್ಕೊಂಡಿರ್ತಾರೆ ಎಲ್ಲ ನಮ್ಮ ಪೊಲೀಸ್ ಮತ್ತು ಆರಕ್ಷಕ ಸಿಬ್ಬಂದಿಗಳಿಗೆ ಯಾರು ತೊಂದರೆ ಕೊಡಬೇಡಿ, ಅವರು ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಆಮೇಲೆ ಟ್ರಾಫಿಕ್ ಸಿಬ್ಬಂದಿಗಳು ಯಾರು ಇರ್ತಾರೆ ಸರ್, ಇವತ್ತೇನೋ ಜೋಶಲ್ಲಿ ಸ್ವಲ್ಪ ಕುಡಿದು ಎಲ್ಲ ಇದು ಮಾಡಿರ್ತಾರೆ, ದಯವಿಟ್ಟು ಇವತ್ತೊಂದಿನ ಕ್ಷಮಿಸಿ. ಅಹಿತಕರ ಘಟನೆ ನಡೆದ್ರೆ ನೀವು ಕಾನೂನು ಕ್ರಮ ತಗೊಳ್ಳಿ, ಆದರೆ ಏಕಾಏಕಿ ದಯವಿಟ್ಟು ಯಾರ ಮೇಲೆ ಇದು ಮಾಡಬೇಡಿ ಸರ್. ಇವತ್ತೊಂದು ಹುಮ್ಮಸ್ಸಲ್ಲಿ ಇರ್ತಾರೆ, ದಯಮಾಡಿ. ಜೈ RCB ಮೇಡಮ್. ಚಿಕ್ಕಮಗಳೂರಿಂದ ಬಂದಿದ್ದೀವಿ ಮೇಡಮ್, ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಟೀ ಶರ್ಟ್ ಯಾರು ತೊಗೊಂಡು ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಹೆಂಗೈತೆ ನೋಡೋಕ್ಕೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಮೇಡಮ್. ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬ ಖುಷಿ ಆಗ್ತಾ ಐತೆ. ಇವತ್ತು RCB ಕಪ್ ನಮ್ಮದೇ ಅಂತ ಎಲ್ಲ ಬಂದಿದೆ. ಚಿಕ್ಕಮಗಳೂರಿಂದ ಬರೀ ಅಲ್ಲಿ ಸಿಕ್ಕಿಲ್ಲ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಮೇಡಮ್. ಇವತ್ತು RCB ಗೆಲ್ಲೇಬೇಕು, ಇಲ್ಲೂ ಸಡಗರಲ್ಲಿ ನೋಡಲೇಬೇಕಂತ ಭಾಳ ಆಸೆ ಐತೆ. ಎಲ್ಲ ಫ್ರೆಂಡ್ಗಳೆಲ್ಲ ಬಂದು ಇದಾಗ್ತಿದೆ. ಇವತ್ತು RCB ಕಪ್ ಗೆಲ್ತಿದೆ ಮೇಡಮ್. ಚಿಕ್ಕಮಗಳೂರು ಸಕಲೇಶ್ಪುರ ಕಡೆಯಿಂದ ಬಂದಿದ್ದೀನಿ, ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಸ್ಟೇಡಿಯಂ ಅಲ್ಲಿ ಶ್ರೇಯಸ್ ಅಯ್ಯರು ಎಲ್ಲರೂ ಕನಸು ನನ್ಸ್ ಮಾಡಿಲ್ಲ, ಕಿವಿ ಕೊಟ್ಟು ಹಿಂಗೆ ಹೇಳ್ತಾ ಇದ್ರು ಸೌಂಡ್ ಇಲ್ಲ ಅಂತ. ಈ ವರ್ಷ ಕಪ್ ಹೊಡೆದ್ಬಿಟ್ಟು ಸೌಂಡ್ ಇಲ್ಲಿ ಪ್ಯಾಕಪ್ ಆಗಿ ಮನೆ ಪ್ಯಾಕಪ್ ಆಗಿ ಎಲ್ಲ ಹೊಂಟೋಗಿರ್ತಾರೆ. ಕೊಹ್ಲಿ ಬಾಸು ದಿಗ್ವಿಜಯ ನಿರ್ದಿ ಸೆಂಚುರಿ ಹೊಡಿತಾರೆ. ಇದೇ ಸ್ಟೇಡಿಯಂ ಬಂದು ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ. ಈ ಸಲ ಕಪ್ ನಮ್ದೇ. ಜೈ RCB, ಜೈ RCB ಮೇಡಮ್. ಇನ್ನೊಂದು ಮುಖ್ಯವಾಗಿ ಮೊನ್ನೆ ತಾನೇ ಪಂಜಾಬ್ ಕಿಂಗ್ಸು ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತು. ಅದರಲ್ಲಿ ಅನಿತಾ ಅಂಬಾನಿ ಅವ್ರು ಏನಿದ್ದಾರೆ ಅವರು ಹಿಂಗೆ ತೋರಿಸಿದ್ರು, ಏನು 6ನೇ ಸಲ ಕಪ್ ಬೇಕು ನಮಗೆ ಅಂತ. ಎಲ್ಲ ಮಣ್ಣಾಯಿತು. ವಿರಾಟ್ ಕೊಹ್ಲಿ ಒಂದೇ ಒಂದು ತೋರಿಸಿದ್ದಾರೆ, ಕಪ್ ತಂದೆ ತರ್ತೀರಿ, ನಿರೋದು ಒಂದೇ ಒಂದು ಹೆಜ್ಜೆ, ಒಂದೇ ಒಂದು ಮ್ಯಾಚ್ ಇರೋದು, ಕಪ್ ತಂದೆ ತತ್ತೀವಿ ಅಂತೇಳಿ ಅವ್ರು ಫುಲ್ ಜೋಶಾಗಿ ಹೇಳಿದ್ದಾರೆ. ಅವ್ರಿಗೇನು ಆ ರೇಂಜಿಗೆ ಇರ್ತಾರಲ್ಲ ಮೇಡಮ್, ಅದು ನಮ್ಗೆ ಭಾಳ ಖುಷಿ. ಬಟ್ ಇನ್ನೂ ಒಂದ್ಸಲ ಹೇಳ್ತೀನಿ, ಅವ್ರನ್ನ ಯಾರು ಕೆಣಕಬೇಡಿ, ಯಾರು ರೊಚ್ಚಿಗೆ ಎಬ್ಬರಿಸ್ಬೇಡಿ. ನೀವು ಕೆಣಕಿದಷ್ಟು ನಮ್ಮ ಸಿಂಹಗಳು ಎಲ್ಲರೂ ಗರ್ಜನೆ ಅಂತ ಇವತ್ತು ಸಖತ್ತಾಗಿರುತ್ತೆ ಮೇಡಮ್, ಅಲ್ಟಿಮೇಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೆ ಇವತ್ತು ಕಪ್ ಬಿಟ್ಕೊಡೋ ಚಾನ್ಸೇ ಇಲ್ಲ. ಬೆಂಗಳೂರು ಕಪ್ ತಂದೆ ತರ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಟೀಮು. ಜೈ RCB. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.